ವಿದ್ಯಾರ್ಥಿಗಳಿಗೆ ಒಂದು ಲೆಕ್ಕ ತೋರಿಸ್ತನು, ಚೆಂದಾಗಿ ನೋಡ್ರಿ, ತಿಳಿಸ್ತನು. ಇದರಂತೆ ಅವು ಮುಂದಿನ ಗಣಿತಗಳನ್ನು ಮಾಡ್ರಿ. ಈ ಕೆಳಗೆ ಕೊಟ್ಟವುಗಳನ್ನು ಘಾತಾಂಕ ರೂಪದಲ್ಲಿ ಬರೀರಿ ಅಂದ್ರೆ ಹೆಂಗೆ ಬರಿಬೇಕು ಅನ್ನೋದು ತೋರಿಸ್ನು. ದುಂಡು ಕಂಸ ಹಾಕ್ರಿ, 5 ಬರೀರಿ. ಎಷ್ಟು ಗುಂಪವ? 1 2 3 ನೋಡು, ತಿಳಿತಲ್ಲ? ಉಳ್ಕಿದ್ದು ನಾ ಮ್ಯೂಟ್ ಮಾಡ್ತಾನು, ನೀವು ಬರೀರಿ. ಮ್ಯೂಟ್ ಮಾಡಿ ಬರೀರಿ, ಆಮೇಲೆ ವಿಡಿಯೋ ತೆಗೀರಿ, ನೋಡ್ರಿ ನಾ ತಿಳಿಸ್ನು. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಘಾತಾಂಕಗಳನ್ನು ವಿಸ್ತರಿಸಿ ಬರೀರಿ ಅಂದ್ರೆ ಬೇರೆ, ಘಾತಾಂಕದಲ್ಲಿ ಬರೀರಿ, ವಿಸ್ತರಿಸಿ ಬರೀರಿ. ಹಿಂಗೆ ಕೊಟ್ಟಾಗ ವಿಸ್ತರಿಸಿ ಬರೀರಿ ಅಂದ್ರೆ ಮ್ಯಾಲಿನ ಉತ್ತರ ಬರೀಬೇಕು. ವಿಸ್ತರಿಸಿ ಬರೀರಿ ಅಂದ್ರೆ ಮ್ಯಾಲಿನ ಬರೀರಿ. ಘಾತಾಂಕದಲ್ಲಿ ಬರೀರಿ ಅಂದ್ರೆ ಹಿಂಗೆ ಬರೀರಿ. ವಿಸ್ತರಿಸಿ ಹಿಂಗೆ ಕೊಡ್ತಾನ, ವಿಸ್ತರಿಸಿ ಬರೀರಿ ಅಂತ ಹೇಳ್ತಾನೆ, ಹಿಂಗೆ ಬರೀರಿ. ಬರೋಬ್ಬರಿ 2 ಘಾತ ಸಂಖ್ಯೆ 1 2 3 4 3a 1 2 3 4 ಘಾತ ಸಂಖ್ಯೆ 4 1.5 ಘಾತ ಸಂಖ್ಯೆ 1 2 3 4 -6 ಘಾತ ಸಂಖ್ಯೆ 1 2 3 4 1 2 3 4 ಇಲ್ಲ, ಅದೇನು ಸಂಬಂಧ ಇಲ್ಲ. 1 3 ಘಾತ ಸಂಖ್ಯೆ 4 ಇದು 3 ಅದ. 3 ಅಂದ್ಲೆ ಇದನ್ನು ಹಿಂಗೂ ಬರಿಬೋದು. 1.2 3 ಘಾತ ಸಂಖ್ಯೆ 1 2 3 ಬರಿಬೋದು. 6 3 ಅಂದ್ಲೆ 3 1 2 5 5 3 ಘಾತ ಸಂಖ್ಯೆ 3 ನೋಡಿ. ಒಂದ್ಸಲ ನೀವು ವಿಡಿಯೋಗಳನ್ನ ರಿಪೀಟ್ ನೋಡಿಬಿಟ್ರೆ ಇಷ್ಟು ಭಾರಿ ಆಗ್ತದೆ ನಿಮ್ಮ ಗಣಿತ. ಭಾರಿ ಫಾಸ್ಟ್ ಇದು ಸೀರಿಯಲ್ ಭಾಳ ರಿವಿಷನ್ ಮಾಡ್ರಿ ನೀವು. ಈ ಸೀರಿಯಲ್ ಏನದಲ್ಲ, ಇದು ವೆಕೇಶನ್ ಕ್ಲಾಸ, ಇದನ್ನು ಕಂಟಿನ್ಯೂ ಮಾಡಿಬಿಡ್ತದೆ. ನನಗೂ ಭಾಳ ಇಂಟ್ರೆಸ್ಟ್ ಬಂದದ್ದು ಇದು. ಇದನ್ನು ಕಂಟಿನ್ಯೂ ಮಾಡಿಬಿಡೋದು. ವೆಕೇಶನ್ ಕ್ಲಾಸ್ದಿಂದ ಏನು ಬರ್ತೀರಿ ನೀವು, ವೆಕೇಶನ್ ಕ್ಲಾಸ್ ಬಂದಿದ್ದು ಇದ್ರ ಮುಂದಿನ ಅನುಕ್ರ ನಂಬರ್ ಅಭ್ಯಾಸ ಮಾಡಿಬಿಡ್ರಿ ನೀವು. ಅಪ್ ಟು 10th ತನಕ ಕೈ ಹಿಡಿಯೋರೇ ಯಾರು ಇಲ್ಲ. ಹೌದು, ಅಷ್ಟು ಭಾರಿ ಅವು. ನೋಡೋಣ ಈ ಪದ್ಧತಿ ಪ್ರಕಾರ ಎಲ್ಲ ಗಣಿತಗಳನ್ನು ಮಾಡೋಣ. ಆಮೇಲೆ ನಾವು ಒಂದು ಸ್ವಲ್ಪ ಹೊಸ ವಿಶೇಷ ಮಾಡಿಂದ ಇದನ್ನು ನಿಮಗೆಲ್ಲ ಅಭ್ಯಾಸ ಬರ್ತದೆ. ಇದು ವೆಕೇಶನ್ ಕ್ಲಾಸ್ನ್ಯಾಗ ಇದಕ್ಕೊಂದು ಪಿರಿಯಡೇ ಹಾಕಿಬಿಡೋಣ ಅಂತ. ವೆಕೇಶನ್ ಕ್ಲಾಸದ ಪಿರಿಯಡೇ ಬೇರೆ, ಅದು ಮುಂದೆ ಕಂಟಿನ್ಯೂ ಮಾಡಿಬಿಡೋಣ. ಆಮೇಲೆ ಏನದ ಸೈನಿಕ್ ಸ್ಕೂಲದು ನವೋದಯದ ಅಭ್ಯಾಸಗಳನ್ನು ನಾವು ಹೇಳ್ತೀವಿ. ಚೆನ್ನಾಗಿ ಈ ವಿಡಿಯೋಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ತಿಳ್ಕೊರಿ ಹೆಂಗೆ ತಿಳಿಸ್ತಾರೆ ಸರ್ ಅನ್ನೋದು ನೋಡಿಕೊಂಡು. ಇದನ್ನು ಮತ್ತೊಂದ್ಸಲ ನೀವು ರೀಪ್ಲೇ ಮಾಡಿಬಿಡ್ರಿ, ಮುಗದೆ ಹೋತ. ಏನು ಮಾಡಿ ಮಾತ್ರ ನೀವು ಇನ್ನೊಂದು ಸಲ ಕ್ವಶನ್ ಪೇಪರ್ ತೆಗೆದು ಮತ್ತೆ ನೋಟ್ಬುಕ್ ಅದ ಬರ್ಕೊಳ್ಳೋದು ಏನು ಬ್ಯಾಡ್. ನಾವು ಬರೀ ನೀವು ಇಷ್ಟ ಬರೀ ವಿಡಿಯೋ ಮತ್ತೊಂದು ಸಲ ನೋಡೋದು ಹೆಂಗೋ ಮಾಡಿದ್ದೆ ಅನ್ನಂಗಿಲ್ಲ. ಹಿಂಗೆ ಮಾಡ್ಬೇಕು ಅನ್ನೋದು ಪರ್ಫೆಕ್ಟ್ ಬಂದುಬಿಡುತ್ತದೆ ನಿಮಗೆ. 1 2 3 4 ಎಷ್ಟು ಗುಂಪವ ಅಷ್ಟು ಘಾತ ಸಂಖ್ಯೆಗಳನ್ನು ಬರೆದು ಬಿಡ್ಬೇಕು. ತಿಳಿತಲ್ಲ? ಸರಿಯಾಗಿ ತಿಳ್ಕೊರಿ, ನೋಡ್ರಿ ರಿವಿಷನ್. ಒಂದೇ ನಮೂನಿ ಬಂದವು ಘಾತ ಸಂಖ್ಯೆಗಳು. ಹೆಚ್ಚಿಗೆ ಬಂದ್ರೆ 5 ಗುಂಪಿದ್ರೆ 5 ಹಾಕ್ರಿ, 3 ಗುಂಪಿದ್ರೆ 3 ಗುಂಪು ಹಾಕ್ರಿ. ಕಲಿಯರಿ, ಸೆಣ್ಯಾರಾಗ್ರಿ. ಈ ವಿಡಿಯೋದಾಗ ಬರ್ದದ್ದು ಮಾತು ಒಳ್ಳೆ ಅಳಸೋದು ಬೇಡ. ಎಲ್ಲ 4 ಜಾಸ್ತಿ ಆಗ್ಯಾವ. 3 1 ಆಗ್ಯದ, 3 4 ಆಗ್ಯಾವ, 3 ಆಗ್ಯಾವ, 3 3 2 ಆಗ್ಯಾವ, 4 ಎಷ್ಟು ಗುಂಪು ಇರ್ತಾವ ಅಷ್ಟು ಘಾತ ಸಂಖ್ಯೆ ಬರುತ್ತೆ.